ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ಜನರ ದಿಕ್ಕು ತಪ್ಪಿಸಬೇಡಿ ಅಂತ ದಳಪತಿಗಳಿಗೆ ಸುಮಲತಾ ಠಕ್ಕರ್. ವಿವಾದ ಅಂತ್ಯಗೊಳಿಸಿ ಟೈಮ್ ಬಂದಾಗ ದಾಖಲೆ ರಿಲೀಸ್ ಮಾಡ್ತಾರಾ ಎಚ್‌ಡಿಕೆ? ಕೈ ಕಾರ್ಯಕರ್ತನ ಮೇಲೆ ಹಲ್ಲೆ, ಡಿಕೆಶಿ ಮೇಲೆ ಮುಗಿಬಿದ್ದ ಬಿಜೆಪಿ. ಇದೆಲ್ಲವನ್ನ ನೋಡೋಣ. ಜೆಡಿಎಸ್ ನಾಯಕರ ವಿರುದ್ಧ ಮತ್ತೆ ಸಮರ ಸಾರಿದ್ದು ಹೇಗೆ ಸುಮಲತಾ? ಕೆಆರ್ಎಸ್ ಡ್ಯಾಂ ಬಗ್ಗೆ ಖುಷಿ ಪಡ್ತೀನಿ ಅಂತ ಸುಮಲತಾ ಹೇಳಿದ್ದೇಕೆ? ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ಅಂತ ಸಂಸದೆ ಹೇಳಿದ್ದೇಕೆ? ನೋಡೋಣ ಸುಮಲತಾ ಸಂಗ್ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಿಎಂ ಎಚ್‌ಡಿಕೆ ವಿರುದ್ಧ ಸಮರ ಸಾರಿರುವ ಸಂಸದೆ ಸುಮಲತಾ ಇವತ್ತು ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದ್ದ ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ದಿಶಾ ಸಭೆಯಲ್ಲಿ ಮಾತನಾಡಿದ್ದನ್ನೇ ಅವರಾಗೆ ಅವರು ಪ್ರಸ್ತಾಪಿಸಿದ್ದಾರೆ. ಅವರೇ ಶುರು ಮಾಡಿ ಈಗ ಅಂತ್ಯ ಅಂತ ಹೇಳಿದ್ದಾರೆ ಅಂತ ಕುಟುಕಿದ್ರು. ಅಕ್ರಮ ಗಣಿಗಾರಿಕೆ ವಿಚಾರವನ್ನ ನಾನು ಪ್ರಸ್ತಾಪಿಸಿದ್ದು ಗಣಿ ಸಚಿವರ ಭೇಟಿಗೆ ಸಮಯ ಕೇಳಿರುವೆ ಅಂತ ಸುಮಲತಾ ಹೇಳಿದ್ರು. ಕೆಆರ್ಎಸ್ಗೆ ಭೇಟಿ ನೀಡೋದಕ್ಕೆ ಈವರೆಗೆ ಅನುಮತಿ ಇರಲಿಲ್ಲ ಎಂದ ಸಂಸದೆ ಸುಮಲತಾ ಕಾವೇರಿ ನಿಗಮದ ಅನುಮತಿ ಪಡೆದು ಹೋಗ್ತೀನಿ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಸುಮಲತಾ, ಕೆಆರ್ಎಸ್ ಜಲಾಶಯ ಪರಿಶೀಲನೆ ಮಾಡೋದಕ್ಕೆ ಹೋಗ್ತೀನಿ, ಹಾಗೆ ಬೇಬಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಪರಿಶೀಲಿಸ್ತೀನಿ. ಸತ್ಯದ ಪರ ನಿಂತಾಗ ಶತ್ರುಗಳು ತಾನಾಗೆ ಹುಟ್ಟಿಕೊಳ್ತಾರೆ ಅಂತ ಜೆಡಿಎಸ್ ವಿರುದ್ಧ ಕುಟುಕಿದ್ರು. ಜೆಡಿಎಸ್ ನಾಯಕರ ವಿರುದ್ಧ ಮತ್ತೆ ಗುಡುಗಿದ ಸುಮಲತಾ ಸುಳ್ಳು ಸುದ್ದಿ ಹೇಳಿ ಜನರ ದಿಕ್ಕು ತಪ್ಪಿಸಬೇಡಿ ಅಂತ ಹೇಳಿದ್ರು. ಜುಲೈ 19ರಿಂದ ಆಗಸ್ಟ್ 13ರವರೆಗೂ ಸಂಸತ್ ಅಧಿವೇಶನ ಇದೆ, ಹೀಗಾಗಿ ನಾನು ದೆಹಲಿಗೆ ಹೋಗಬೇಕಿದೆ. ಆಗ ಮಂಡ್ಯ ಸಂಸದರು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ ಅಂತ ಸುಮಲತಾ ಟಾಂಗ್ ಕೊಟ್ರು. ಕೆಆರ್ಎಸ್ ಡ್ಯಾಂನಲ್ಲಿ ಬಿರುಕು ಬಿಟ್ಟಿಲ್ಲ ಅಂತ ಅಧಿಕಾರಿಗಳೇ ಹೇಳಿದ್ದಾರೆ ಎಂಬ ಮಾತಿಗೆ ಟಕ್ಕರ್ ಕೊಟ್ಟ ಸುಮಲತಾ, ಅಧಿಕಾರಿಗಳು ಕೊಡೋದು ಕೇವಲ ರಿಪೋರ್ಟ್ ಅಷ್ಟೇ, ಆದರೆ ನಮಗೆ ಬೇಕಾಗಿರೋದು ಸರ್ಟಿಫಿಕೇಟ್ ಅಂತ ಹೇಳಿದ್ರು. ಕೆಆರ್ಎಸ್ ನಲ್ಲಿ ಬಿರುಕು ಬಿಟ್ಟಿಲ್ಲ ಅನ್ನೋದಾದ್ರೆ ಸಂತಸದ ವಿಚಾರ, ಮೊದಲು ಇದಕ್ಕೆ ಸಂತಸ ಪಡೋದು ನಾನೇ ಅಂತ ಸುಮಲತಾ ಹೇಳಿದ್ರು. ಸುಮಲತಾ ವಿರುದ್ಧ ವಾಗ್ದಾಳಿ ನಡೆಸಿ ಇಕ್ಕಟ್ಟಿಗೆ ಸಿಲುಕಿರುವ ಮಾಜಿ ಸಿಎಂ ಎಚ್‌ಡಿಕೆ ಸದ್ಯ ಈ ಹೋರಾಟ ಕೈಬಿಟ್ಟು ನಾಡು ನುಡಿಗಾಗಿ ಹೋರಾಡೋಣ ಅಂತ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಮಾಜಿ ಸಿಎಂ ಎಚ್‌ಡಿಕೆ, ನಾವು ಹೋರಾಟ ಮಾಡಬೇಕಾದ ವಿಚಾರಗಳು ಬಹಳಷ್ಟಿದೆ. ಕನ್ನಡ, ಕನ್ನಡಿಗ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ನಮಗೆ ಬಹುದೊಡ್ಡ ನ್ಯಾಯ ಸಿಗಬೇಕಾಗಿದೆ. ನನ್ನ ಹೋರಾಟವನ್ನ ಈಗಾಗಲೇ ಅತ್ತ ಕೇಂದ್ರೀಕರಿಸ್ತಾ ಇದ್ದೀನಿ ಅಂತ ಎಚ್‌ಡಿಕೆ ಹೇಳಿದ್ದಾರೆ. ಕಾವೇರಿ ಯೋಜನೆ ತಡೆ ಮಾಡ್ತಾ ಇರುವವರ ವಿರುದ್ಧ ಸಿಡಿಯೋಣ ಅಂತ ಟ್ವೀಟ್ ಮಾಡಿರುವ ಮಾಜಿ ಸಿಎಂ ಎಚ್‌ಡಿಕೆ, ನಮ್ಮ ನೆಲದಲ್ಲಿ ನಮ್ಮ ಕನ್ನಡ ಧ್ವಜವನ್ನ ಹಾರಿಸೋದಕ್ಕೆ ಬಿಡಲೊಲ್ಲದ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಸಿಡಿಯೋಣ ಅಂತಾನೂ ಹೇಳಿದ್ದಾರೆ. ನೀಡಬೇಕಾದ ಪರಿಹಾರ, ಅನುದಾನ ನೀಡದ ವ್ಯವಸ್ಥೆಯ ವಿರುದ್ಧ ಸಿಡಿಯಬೇಕಾಗಿದೆ, ಇದು ನಮ್ಮ ಆಯ್ಕೆ ಆಗಲಿ ಅಂತ ಗುಡುಗಿದ್ರು. ಮಂಡ್ಯದಲ್ಲಿ ರೆಬೆಲ್ ಲೇಡಿ ಮತ್ತು ದಳಪತಿಗಳ ವಾರ್ ಮುಂದುವರೆದಿದ್ದು, ಸುಮಲತಾ, ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಮಳವಳ್ಳಿ ಶಾಸಕ ಅನ್ನದಾನಿ, ಜಿಲ್ಲೆಗೆ ಸಂಬಂಧ ಪಡೆದವರು ಎಚ್‌ಡಿಕೆ ಬಗ್ಗೆ ಮತ್ತು ಶಾಸಕರ ಬಗ್ಗೆ ಮಾತನಾಡೋದು ತಪ್ಪು ಅಂತ ಗುಡುಗಿದ್ರು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಅನ್ನದಾನಿ, ಮಂಡ್ಯ ಜಿಲ್ಲೆ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ಸಿನಿಮಾ ನಿರ್ಮಾಣದ ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ಕೊಂಡಿರಿ ಅಷ್ಟೇ ಅಂತ ವಾರ್ನ್ ಮಾಡಿದ್ದಾರೆ. ಮತ್ತೆ ವಾಗ್ದಾಳಿ ಮುಂದುವರಿಸಿರುವಂತ ಶಾಸಕ ಅನ್ನದಾನಿ, ಮಂಡ್ಯ ಜಿಲ್ಲೆ ಬಗ್ಗೆ ಮಾತನಾಡುವಾಗ ನಾಲಿಗೆಯನ್ನ ಬಿಗಿ ಹಿಡಿದುಕೊಂಡು ಮಾತನಾಡಬೇಕು. ನಿಮಗೆ ಮಂಡ್ಯ ಜಿಲ್ಲೆ ಬಗ್ಗೆ ಏನ್ ಗೊತ್ತಿದೆ? ಯಾಕೆ ಮಾತಾಡ್ತಾ ಇದ್ದೀರಾ? ನೀವು ಸುಮಲತಾ ಮೇಡಮ್ ಗೆದ್ದ ಮೇಲೆ ಮಂಡ್ಯಗೆ ಬಂದಿರೋದು. ನೀವು ಇನ್ನೊಂದ್ಸಲ ಮಂಡ್ಯ ಜಿಲ್ಲೆ ಹಾಗೆ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ. ಕುಮಾರಸ್ವಾಮಿ ಅಲ್ಲ, ಈ ರಾಜ್ಯ ಕನ್ನಡಿಗರ ಶಕ್ತಿ ಅಂತ ಗುಡುಗಿದ್ರು. ಇನ್ನು ಶಾಸಕ ರವೀಂದ್ರ ಶ್ರೀಕಂಠಯ್ಯ ಬಗ್ಗೆನೂ ಮಾತನಾಡಿದ ಶಾಸಕ ಅನ್ನದಾನಿ, ರವೀಂದ್ರ ಶ್ರೀಕಂಠಯ್ಯ ಓರ್ವ ಸುಸಂಸ್ಕೃತರು. ಅವರ ತಂದೆ ಕಾಲದಿಂದ ರಾಜಕೀಯ ನೋಡಿದ ವ್ಯಕ್ತಿ. ರವೀಂದ್ರ ಶ್ರೀಕಂಠಯ್ಯ ಅವರ ತಂದೆ ಮಹಾರಾಜರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ವ್ಯಕ್ತಿ ಅಂತ ಹೇಳಿದ್ರು. ರವೀಂದ್ರ ಶ್ರೀಕಂಠಯ್ಯ ಅಸಂಬದ್ಧವಾಗಿ ಮಾತನಾಡ್ತಾರೆ ಅನ್ನೋದನ್ನ ನಾನು ಒಪ್ಪಲ್ಲ. ಅವ್ರು ಮಾತನಾಡೋದು ಸರಿ ಇದೆ. ಕನ್ನಂಬಾಡಿ ಕಟ್ಟೆ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲೇ ಇದ್ದು ಅದರ ಬಗ್ಗೆ ಮಾತನಾಡಿದಾಗ ಅವರು ಮಾತನಾಡಲೇಬೇಕಲ್ಲ ಅಂತ ಹೇಳಿದ್ರು. ಸುಮಲತಾಗೆ ಕೌಂಟರ್ ಕೊಡೋದಕ್ಕೆ ಎಚ್‌ಡಿಕೆಯ ಪ್ಲಾನ್ ಆದ್ರೂ ಏನು? ತಾನೇ ಬಿಟ್ಟ ಬಾಣ ತನಗೆ ಮುಳುವಾಗೋ ಭೀತಿ ಎದುರಾಗಿದ್ಯಾ? ಅಂಬರೀಶ್ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರಲ್ಲ ಅಂತ ರಾಕ್ಲೈನ್ ಗುಡುಗಿದ್ ಹೇಗೆ? ನೋಡೋಣ ಜಿದ್ದು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಅಕ್ರಮ ಗಣಿಗಾರಿಕೆ ಮತ್ತು ಕೆಆರ್ಎಸ್ ಡ್ಯಾಂ ವಿಚಾರದಲ್ಲಿ ಉಂಟಾಗಿರುವ ವಿವಾದದಿಂದ ಹೊರಬರಲು ಎಚ್ಡಿಕೆ ಕೂಡ ರಣತಂತ್ರ ಹೆಣೆಯುತ್ತಿದ್ದಾರೆ. ಸಂಸದ ಸುಮಲತಾ ವಿರುದ್ಧ ಎಚ್ಡಿಕೆ ಕೌಂಟರ್ ಪ್ಲಾನ್ ಮಾಡಿದ್ದು, ಕಾದು ನೋಡಿ ಮುಂದೆ ಬಾಂಬ್ ಸಿಡಿಸುವ ಸಾಧ್ಯತೆ ಇದೆ. ಸುಮಲತಾ ಮತ್ತು ರಾಕ್ಲೈನ್ಗೆ ತಿರುಗೇಟು ಕೊಡಲು ಮುಂದಾಗಿದ್ದು, ಸುಮಲತಾ ವಿಚಾರವಾಗಿ ಎಚ್ಡಿಕೆ ಮುಂದಿನ ಹೆಜ್ಜೆ ಏನು ಅನ್ನುವುದೇ ನಿಗೂಢವಾಗಿದೆ. ಎಚ್ಡಿಕೆ ಮಾಡಿರೋ ಆರೋಪಗಳನ್ನ ಸಾಬೀತುಪಡಿಸಬೇಕಾದ ಅನಿವಾರ್ಯತೆ ಇದೆ. ಸುಮಲತಾ ಜೊತೆಗೆ ಇರುವವರು ಡೀಲಿಂಗ್ ಮಾಡ್ತಿದ್ದಾರೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಆರೋಪ ಮಾಡಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಿಸಿದ ಆಡಿಯೋವನ್ನ ಎಚ್ಡಿಕೆ ರಿಲೀಸ್ ಮಾಡಬೇಕಾಗಿದೆ. ಇನ್ನು ಕೆಆರ್ಎಸ್ ಡ್ಯಾಂ ವಿಚಾರದಲ್ಲಿ ತಜ್ಞರ ವರದಿ ಮುಂದಿಟ್ಟು ಕೌಂಟರ್ ಕೊಡಬಹುದು. ಡ್ಯಾಂ ವಿಚಾರದಲ್ಲಿ ಸುಮಲತಾರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕುಮಾರಸ್ವಾಮಿ ಪ್ಲಾನ್ ಮಾಡ್ತಿರೋ ಸಾಧ್ಯತೆಯೂ ಇದೆ. ಏಟಿಗೆ ಎದಿರೇಟು ಮತ್ತು ಕೌಂಟರ್ ಅಟ್ಯಾಕ್ ಕೊಡ್ತಾ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಹೀಗಾಗಿ ಇವೆಲ್ಲಕ್ಕಿಂತ ಮುಖ್ಯವಾಗಿ ಇಡೀ ವಿವಾದ ಅಂತ್ಯಗೊಳಿಸೋದೇ ಸೂಕ್ತ ಅಂತ ಎಚ್ಡಿಕೆ ಪ್ಲಾನ್ ಮಾಡಿರಬಹುದು. ಇಲ್ಲಾಂದ್ರೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಹೊಡೆತ ಬೀಳುವ ಸಾಧ್ಯತೆ ಇದೆ. ವಿವಾದ ಜೀವಂತವಾಗಿದ್ರೆ ಎಚ್ಡಿಕೆಗೆ ಹೊಡೆತ ಬೀಳುವ ಸಾಧ್ಯತೆಯೂ ಇದೆ. ಸಂಸದೆ ಸುಮಲತಾ ಮತ್ತು ಮಾಜಿ ಸಿಎಂ ಎಚ್ಡಿಕೆ ಮಧ್ಯೆ ನಡೆದಿರೋ ಈ ಜಿದ್ದಾಜಿದ್ದು ಹೀಗೆ ಮುಂದುವರಿದ್ರೆ ಇದು ಎಚ್ಡಿಕೆಗೆ ತಿರುಗುಬಾಣವಾಗುವ ಸಾಧ್ಯತೆ ಇದೆ. ಇದರಿಂದ ಎಚ್ಡಿಕೆ ರಾಜಕೀಯ ಲೆಕ್ಕಾಚಾರ ತಲೆಕೆಳಗೆ ಆಗ್ಬಹುದು. ಹೀಗಾಗಿ ಸುಮಲತಾ ಸಿಎಂ ಭೇಟಿಯಾದಂತೆ ಎಚ್ಡಿಕೆಯು ಸಿಎಂರನ್ನ ಭೇಟಿಯಾಗಬಹುದು. ವಿವಾದ ತಿರುಗುಬಾಣವಾಗಿರೋದ್ರಿಂದ ಇತ್ಯರ್ಥ ಮಾಡುವುದು ಸೂಕ್ತ ಅಂತ ಎಚ್ಡಿಕೆ ಸುಮ್ಮನಾಗಬಹುದು. ಎಚ್ಡಿಕೆ ಬಳಿ ಕ್ಷಮೆ ಕೇಳುವುದಿಲ್ಲ ಅಂತ ಹೇಳಿರೋ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಕುಮಾರಸ್ವಾಮಿಯವರ ಬಗ್ಗೆ ನಾನು ಕೆಟ್ಟದಾಗಿ ಮಾತನಾಡಿಲ್ಲ ಅಂತ ಹೇಳಿದ್ರು. ಎಚ್ಡಿಕೆ ಬಗ್ಗೆ ಸಾಕಷ್ಟು ಜನರು ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ದಳಪತಿಗಳಿಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಟಾಂಗ್ ಕೊಟ್ಟಿದ್ದಾರೆ. ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಲು ಆಗಿಲ್ಲ, ನನ್ನ ಮನೆ ಮುಂದೆ ಬಂದು ಪ್ರತಿಭಟಿಸಿ ಹೆದರಿಸ್ತಿದ್ದೀರಾ ಅಂತ ಪ್ರತಿಭಟನೆ ಮಾಡಿದ್ದ ಜೆಡಿಎಸ್ ಕಾರ್ಯಕರ್ತರಿಗೆ ಟಕ್ಕರ್ ಕೊಟ್ರು. ಅಂಬರೀಶ್ ಮತ್ತು ಚಿತ್ರರಂಗದ ಬಗ್ಗೆ ಮಾತನಾಡಿದ್ರೆ ನಾನು ಸುಮ್ಮನಿರಲ್ಲ ಅಂತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರಾಕ್ಲೈನ್, ಇದೇ ಕಾರಣಕ್ಕೆ ಎಚ್ಡಿಕೆ ವಿರುದ್ಧ ನಾನು ಮಾತನಾಡಿದ್ದೆ. ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡಿದ್ರೂ ನಾನು ಸುಮ್ಮನಿರಲು ಆಗಲ್ಲ ಅನ್ನೋ ಮೂಲಕ ಮತ್ತೆ ಯಾರು ಅಂಬಿ ವಿರುದ್ಧ ಮಾತನಾಡದಂತೆ ರಾಕ್ಲೈನ್ ವಾರ್ ಮಾಡಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಹೇಳಿಕೆಗಳಿಗೆ ಜೆಡಿಎಸ್ ಶಾಸಕರು ತಿರುಗೇಟು ನೀಡಿದ್ದಾರೆ. ಯಾರ್ಯಾರ್ದೋ ಹೇಳಿಕೆಗಳಿಗೆ ನಾನ್ಯಾಕೆ ಪ್ರತಿಕ್ರಿಯಿಸಲಿ ಅಂತ ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ಮಾತನಾಡಿದ ಶಾಸಕ, ಪಾಪ ಅವರು ಈಗ ಗಾಬರಿಯಾದಂತೆ ಕಾಣ್ತಾರೆ ಅಂತ ರವೀಂದ್ರ ಶ್ರೀಕಂಠಯ್ಯ ಹೇಳಿದರು. ಕೆಆರ್ಎಸ್ ಡ್ಯಾಂ ಒಡೆದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈಗಲಾದರೂ ಬಂದು ಕೆಆರ್ಎಸ್ ಒಡೆದಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿ ಎಂದು ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಅರಕೆರೆಯಲ್ಲಿ ಮಾತನಾಡಿದ ಶ್ರೀಕಂಠಯ್ಯ, ಕೆಆರ್ಎಸ್ ಡ್ಯಾಂ ವಿಚಾರಕ್ಕೆ ಇಲ್ಲಿಗೆ ತೆರೆ ಎಳೆಯೋಣ, ಅದು ಬಿಟ್ಟು ಬೇರೆ ಯಾವುದೋ ವಿಚಾರಕ್ಕೆ ಹೋಗೋದು ಬೇಡ. ಮಂಡ್ಯ ಜಿಲ್ಲೆಯ ಜನರು ಒಮ್ಮೆ ಕಣ್ಣೀರಿಗೆ ಮರಳಾಗಿದ್ದಾರೆ, ಆದರೆ ಮತ್ತೆ ಮತ್ತೆ ಕಣ್ಣೀರು ಹಾಕಿದ್ರೆ ಮಂಡ್ಯ ಜನ ಮರುಳಾಗಲ್ಲ ಅಂತ ಸುಮಲತಾ ವಿರುದ್ಧ ಗುಡುಗಿದ್ರು. ಸುಮಲತಾ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ ಶಾಸಕ ರವೀಂದ್ರ ಶ್ರೀಕಂಠಯ್ಯ, ಮಂಡ್ಯ ಜಿಲ್ಲೆಯಲ್ಲಿ ಕಣ್ಣೀರಿನ ಮಿಸೈಲ್ ಇನ್ನು ಮುಂದೆ ಕೆಲಸಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ಒಬ್ಬ ಶಾಸಕರನ್ನು ಭಸ್ಮ ಆಗ್ಲಿ ಮಣ್ಣಾಗ್ಲಿ ಅಂತಾರೆ, ಇದು ಅವರ ಸಂಸ್ಕೃತಿಯ ಎಂದು ರವೀಂದ್ರ ಶ್ರೀಕಂಠಯ್ಯ ಪ್ರಶ್ನೆ ಮಾಡಿದ್ರು. ಸುಮಲತಾ ಮತ್ತು ಎಚ್ಡಿಕೆ ಕಚ್ಚಾಡುವ ಅವಶ್ಯಕತೆ ಇಲ್ಲ ಅಂತ ಸಿಎಂ ಹೇಳಿದ್ದೇಕೆ? ಅಕ್ರಮ ಗಣಿ ಸಮರದ ಬಳಿಕ ಗಣಿ ಮಾಲೀಕರು ಸಭೆ ನಡೆಸಿದ್ದು ಯಾಕೆ? ರಾಕ್ಲೈನ್ರ ಅದ್ಯಾವ ಗುಟ್ಟನ ರಟ್ಟು ಮಾಡ್ಲಾ ಅಂತ ರವೀಂದ್ರ ಶ್ರೀಕಂಠಯ್ಯ ಗುಡುಗಿದ್ರು. ನೋಡೋಣ ಡ್ಯಾಮ್ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸುಮಲತಾ ಮತ್ತು ಎಚ್ಡಿಕೆ ಜಟಾಪಟಿ ಬಗ್ಗೆ ಮಾತನಾಡಿರೋ ಸಿಎಂ ಬಿಎಸ್ ಯಡಿಯೂರಪ್ಪ, ಈ ರೀತಿಯಾಗಿ ಅವರು ಕಚ್ಚಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಕಲಬುರಗಿಯಲ್ಲಿ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಎಲ್ಲರೂ ಸಹೋದರರಂತೆ ಬಾಳುವುದನ್ನ ಕಲಿಬೇಕು, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಒಟ್ಟಾಗಿ ಹೋಗಬೇಕು ಅಂದ್ರು. ಇನ್ನು ಅಂಬಿ ಸ್ಮಾರಕ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದ್ದು ಸಮಾಧಾನವಿದೆ ಅಂತ ಬಿಎಸ್ವೈ ಹೇಳಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಚರ್ಚೆ ಹೆಚ್ಚಾಗ್ತಿದ್ದಂತೆಯೇ ಮಂಡ್ಯದಲ್ಲಿ 2 ತಾಲೂಕು ವ್ಯಾಪ್ತಿಯ ಗಣಿ ಮಾಲೀಕರ ಸಭೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ ತಾಲೂಕು ವ್ಯಾಪ್ತಿಯ ಗಣಿ ಮಾಲೀಕರು ಸಭೆಯನ್ನ ನಡೆಸಿದ್ದು, ಪ್ರಸಕ್ತ ಗಣಿ ವಿದ್ಯಮಾನಗಳ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಸಿದ್ರು. ಮಂಡ್ಯದ ಖಾಸಗಿ ಸಮುದಾಯ ಭವನದಲ್ಲಿ ಗಣಿ ಮಾಲೀಕರು ಒಂದೆಡೆ ಸೇರಿದ್ರು.
ನಾನು ಎಲ್ಲೂ ಸಹ ಅಂಬರೀಷ್ ಅಕ್ರಮ ಗಣಿಗಾರಿಕೆ ಎಂದಿರಲಿಲ್ಲ. ಅಂಬರೀಷ್ ಆಪ್ತರಿಂದ ಅಕ್ರಮ ಗಣಿಗಾರಿಕೆ ಎಂದು ಹೇಳಿದ್ದೇ ಅಷ್ಟೇ ಅಂತ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ನನ್ನ ಸ್ನೇಹಿತ ಅಭಿಷೇಕ್ ಅಂಬರೀಷ್ ಹೊಸ ಆವಿಷ್ಕಾರ ಮಾಡಿದ್ದಾರೆ ಎಂದ ರವೀಂದ್ರ, ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿ ಸಂಸದರು ಹೇಳಿದ್ದು ತಪ್ಪು ಅಂತ ಗುಡುಗಿದ್ರು. ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ಡಿಕ್ಟೇಟ್ ಮಾಡಿದ್ರೆ ಸಹಿಸಲ್ಲ. ಪಾಪ ಸಂಸದರು ಯಾವ ಶಾಲೆಯಲ್ಲಿ ಓದಿದ್ದು ಎಂದು ಕೇಳಿದ್ರು. ಅದಕ್ಕೆ ಹೇಳ್ತಿರುವೆ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಅಂತ ಟಾಂಗ್ ಕೊಟ್ರು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ವಿರುದ್ಧ ಹರಿಹಾಯ್ದ ರವೀಂದ್ರ ಶ್ರೀಕಂಠಯ್ಯ, ರಿವರ್ ವ್ಯೂ ಹೋಟೆಲ್ನಲ್ಲಿ ರಾಕ್ಲೈನ್ ವೆಂಕಟೇಶ್ ಒಂದು ಗುಟ್ಟು ಹೇಳಿದ್ರು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ಮಾತನಾಡಿದ ರವೀಂದ್ರ ಶ್ರೀಕಂಠಯ್ಯ, ನೀವು ನನ್ನ ಸ್ನೇಹಿತ, ಅದಕ್ಕೆ ಆ ಗುಟ್ಟನ್ನ ಬಹಿರಂಗಪಡಿಸಲ್ಲ ಅನ್ನೋ ಮೂಲಕ ರಾಕ್ಲೈನ್ ವೆಂಕಟೇಶ್ಗೆ ಶಾಸಕ ವಾರ್ನ್ ಮಾಡಿದ್ದಾರೆ. ತಮ್ಮನ್ನ ನಟ ವಜ್ರಮುನಿಗೆ ಹೋಲಿಕೆ ಮಾಡಿದ್ದಕ್ಕೆ ರವೀಂದ್ರ ಶ್ರೀಕಂಠಯ್ಯ ಗುಡುಗಿದ್ದಾರೆ. ವಜ್ರಮುನಿ ಒಬ್ಬ ಒಕ್ಕಲಿಗ ಸಮುದಾಯದ ಮನುಷ್ಯ. ವಜ್ರಮುನಿ ಒಬ್ಬ ಬಹುದೊಡ್ಡ ಕಲಾವಿದ್ರು. ಅವರು ವಿಲನ್ ರೋಲ್ ಮಾಡಿ ಹೀರೋಗೆ ಮೆರುಗು ಕೊಡುತ್ತಿದ್ರು. ಇಂಥ ದೊಡ್ಡ ಕಲಾವಿದ ಹೆಸರನ್ನ ನನ್ನ ಟೀಕೆ ಮಾಡೋಕೆ ಬಳಸ್ತೀರಾ? ಏನು ಇದರ ಅರ್ಥ? ಇದು ದೊಡ್ಡ ಕಲಾವಿದನಿಗೆ ಮಾಡುವ ಅಪಮಾನ ಅಲ್ವಾ ಅಂತ ರಾಕ್ಲೈನ್ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ಗುಡುಗಿದ್ರು. ಜೆಡಿಎಸ್ನಿಂದ ಸಂಸದೆ ಸುಮಲತೆಗೆ ವಿಡಿಯೋ ಮೂಲಕವೇ ಕೌಂಟರ್ ಕೊಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜೆಡಿಎಸ್ನಿಂದ ವಿಡಿಯೋ ಹರಿಬಿಟ್ಟಿದ್ದು, ಅಂಬರೀಷ್ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸುಮಲತಾ ಆಡಿದ ಮಾತುಗಳು ವೈರಲ್ ಆಗಿವೆ. ವಿಡಿಯೋದಲ್ಲಿ ಕುಮಾರಣ್ಣನಿಗೆ ಧನ್ಯವಾದ ಎಂದು ಹೇಳಿರುವ ಸುಮಲತಾ, ಅಂಬರೀಷ್ ಅಂತ್ಯ ಸಂಸ್ಕಾರದ ವೇಳೆ ಕೊಟ್ಟ ಸಹಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. 3 ದಿನ ಸಮಯ ಕೊಟ್ಟು ಅಂಬರೀಷ್ ಕಾರ್ಯದಲ್ಲಿ ಸಹಕರಿಸಿದ್ದೀರಿ ಎಂದು ಉಲ್ಲೇಖಿಸಿರುವ ವಿಡಿಯೋ ವೈರಲ್ ಆಗಿದೆ. ಮಾಜಿ ಸಿಎಂ ಮತ್ತು ಸಂಸದೀಯ ಟಾಕ್ ಫೈಟ್ ವಿಚಾರದ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಎಚ್ಡಿಕೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ಮಾತನಾಡಿದ ರಮೇಶ್, ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿಲ್ಲ ಅಂತ ನಿಗಮದ ಎಂಡಿ ಜಯಪ್ರಕಾಶ್ ಸ್ಪಷ್ಟಪಡಿಸಿದ್ದಾರೆ. ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ ಅಂತ ಸುಮಲತಾ ಯಾಕೆ ಹೇಳಿದ್ರೋ ಗೊತ್ತಿಲ್ಲ, ಸ್ಥಳೀಯವಾಗಿ ಚರ್ಚಿಸಿ ಈ ಬಗ್ಗೆ ಮಾತನಾಡ್ಲಿ ಅಂತ ಹೇಳಿದ್ರು. ಸಂಸದೆ ಸುಮಲತಾ ವಿರುದ್ಧ ಶರವಣ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಶರವಣ, ಚುನಾವಣೆಯಲ್ಲಿ ಗೆದ್ದ ಮೇಲೆ ಮಂಡ್ಯದಲ್ಲಿ ಮನೆ ಮಾಡ್ತೀನಿ ಅಂದ್ರಿ, 2 ವರ್ಷ ಆಯ್ತು, ಎಲ್ಲಿ ಹೋದ್ರಿ? ಎಲ್ಲಕ್ಕ ಸುಮಕ್ಕ ಎಲ್ಲಿ ಮನೆ ಮಾಡಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಜನ ಮರೆತು ಹೋಗಿದ್ದಾರೆ ಅಂತ ಇಂಥದನ್ನ ಮಾಡಿಕೊಂಡು ಅನುಕಂಪ ಮಾಡಿಕೊಳ್ತಿದ್ದೀರಾ? ದೂರು ಕೊಡ್ಬೇಕಾ? ಸಿಎಂ ಡಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡಿ, ಕೆಆರ್ಎಸ್ ಬಳಿ ಹೋಗಿ ಪರಿಶೀಲಿಸಿ ತನಿಖೆ ಮಾಡಿಸಿ ಅಂತ ಸವಾಲಿಸಿದ್ರು. ದೊಡ್ಡಣ್ಣ ಅವರ ಮುಖದ ಮೇಲೆ ಎಚ್ಡಿಕೆ ಪೇಪರ್ ಎಸೆದ್ರು ಅಂತ ಹೇಳಿದ್ದ ನಟ ದೊಡ್ಡಣ್ಣ ವಿರುದ್ಧ ನೀವು ರಾಜಕೀಯ ಮಾತನಾಡಬೇಡಿ ಅಂತ ಶರವಣ ಹೇಳಿದ್ರು. ನಿಮ್ಮ ಅಳಿಯನಿಗೆ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟಾಗ ಕುಮಾರಸ್ವಾಮಿ ಇಂದ್ರಚಂದ್ರ ಅಂತ ದೊಡ್ಡಣ್ಣ ಹೇಳಿದ್ರು. ಆಗ ಸರಿ ಇತ್ತು, ಈಗ ಸರಿ ಇಲ್ವಾ? ನೀವು ಕಲಾವಿದ್ರು, ಸಿನಿಮಾದಲ್ಲಿ ಕಲಾವಿದರಾಗಿದ್ದೀರಿ, ರಾಜಕೀಯಕ್ಕೆ ಬಂದು ಟೀಕೆ ಮಾಡಿ ಅಂತ ಟಕ್ಕರ್ ಕೊಟ್ರು. ಬೆಳ್ಳಂಬೆಳಗ್ಗೆ ರಾಜಧಾನಿಯಲ್ಲಿ ರೌಡಿಗಳಿಗೆ ಖಾಕಿ ಪಡೆ ಚಳಿ ಬಿಡಿಸಿದ್ದು ಯಾಕೆ? ರೌಡಿಗಳ ಮನೆ ರೇಡ್ ವೇಳೆ ಸಿಕ್ಕಿದೇನು? ಸೆಂಟ್ರಲ್ ಜೈಲಲ್ಲೂ ಕೈದಿಗಳು ಕರಾಮತ್ತು ಮಾಡಿದ್ದು ಹೇಗೆ? ನೋಡೋಣ ರೌಡಿಗಳಿಗೆ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ವಿವಿಧೆಡೆ ಆಪರೇಷನ್ ನಡೆಸಿದಂತ ಖಾಕಿ ಪಡೆ ಸುಮಾರು 1500ಕ್ಕೂ ಹೆಚ್ಚು ರೌಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಲಾಕ್ಡೌನ್ ಮುಗಿದ ಬಳಿಕ ಸಿಟಿಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಅಪರಾಧ ಪ್ರಕರಣಗಳನ್ನ ನಿಯಂತ್ರಿಸೋದಕ್ಕೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ರೌಡಿಗಳ ಮನೆಗಳ ಮೇಲೆ ರೇಡ್ ಮಾಡಿ ನಿವಾಸಗಳನ್ನ ಜಾಲಾಡಿ ಹಲವು ಮಾರಕಾಸ್ತ್ರಗಳನ್ನ ಜಪ್ತಿ ಮಾಡಿದ್ದಾರೆ. ಆದ್ರೆ ಇನ್ಮೇಲಾದ್ರೂ ಕೊಲೆ, ಸುಲಿಗೆ, ದರೋಡೆ, ರಾಬರಿ ಸೇರಿದ ಹಾಗೆ ಮುಂತಾದ ಅಪರಾಧ ಚಟುವಟಿಕೆಗಳಿಗೆ ಪೊಲೀಸರು ಪೂರ್ಣ ಪ್ರಮಾಣದಲ್ಲಿ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರಿನಲ್ಲಿ ಬೆಳಬೆಳಗ್ಗೆ ರೌಡಿಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. 2000ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಮನೆಗಳ ಮೇಲೆ ರೇಡ್ ಮಾಡಿ ಇಂಚಿಂಚು ಪರಿಶೀಲನೆ ನಡೆಸಿದ್ರು. ನಗರದ 8 ವಲಯಗಳ ಪೊಲೀಸರು ಏಕಕಾಲಕ್ಕೆ ದಾಳಿ ನಡೆಸಿದ್ದು ಮಲಗಿದ್ದ ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಲಾಕ್ಡೌನ್ ತೆರವು ಬಳಿಕ ನಗರದಲ್ಲಿ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗಿದ್ದು ಹಣಕಾಸು ವ್ಯವಹಾರ, ವೈಯಕ್ತಿಕ ದ್ವೇಷ, ಕೆಲ ಕಾರಣಗಳಿಂದಾಗಿ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ರೌಡಿಗಳಿಗೆ ಬೆಳಗ್ಗೆಯೇ ಪೊಲೀಸರು ಗ್ರಿಲ್ ಮಾಡಿ ವಶಕ್ಕೆ ಪಡೆದಿದ್ದಾರೆ.
ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಪೊಲೀಸರು ರೈಡ್ ಮಾಡಿದ್ದು ಕೈದಿಗಳಿಗೂ ಬಿಸಿ ಮುಟ್ಟಿಸಿದ್ದಾರೆ. ಬೆಳಬೆಳಗ್ಗೆ 5 ಗಂಟೆ ಸುಮಾರಿಗೆ ಸಿಸಿಬಿ ಟೀಮ್ ದಾಳಿ ಮಾಡಿದ್ದು ಜೈಲಿನಲ್ಲಿ ಪರಿಶೀಲನೆ ನಡೆಸಿದೆ. ಕೆಲ ಕೈದಿಗಳನ್ನ ಎನ್ಕ್ವೈರಿ ಕೂಡ ಮಾಡಲಾಗಿದೆ. ಇತ್ತೀಚೆಗೆ ಸಿಟಿಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಈ ಕೃತ್ಯಗಳಿಗೆ ಜೈಲಿನಿಂದಲೇ ಸ್ಕೆಚ್ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕಾರಣದಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ನಡೆಸಿದ ಸಿಸಿಬಿ ಪೊಲೀಸರು ಶೋಧ ಕೂಡ ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಮತ್ತು ರೌಡಿಗಳ ಮನೆಗಳ ಮೇಲಿನ ಪೊಲೀಸರು ದಾಳಿ ಮಾಡುವ ಮುನ್ನ ಸಿಟಿ ಕಮಿಷನರ್ ಕಮಲ್ ಪಂತ್ ಮೀಟಿಂಗ್ ಮಾಡಿದ್ರು. ಪೊಲೀಸ್ ಹೆಚ್ಚುವರಿ ಆಯುಕ್ತರು ಡಿಸಿಪಿಗಳ ಜೊತೆ ಸಭೆ ನಡೆಸಿದ್ರು. ಈ ವೇಳೆ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಸೂಚಿಸಿದ್ರು. ಕ್ರೈಮ್ ಅನ್ನ ಹುಟ್ಟಡಗಿಸಿ ಅಂತ ಫರ್ಮಾನ್ ಅನ್ನ ಹೊರಡಿಸಿದ್ರು. ಅದರಂತೆ ಆಯಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳ ನಿವಾಸಗಳ ಮೇಲೆ ಪೊಲೀಸರು ನಿಗಾ ಇರಿಸಿ ಇವತ್ತು ಬೆಳಬೆಳಗ್ಗೆ ರೈಡ್ ಮಾಡಿದ್ದಾರೆ. ಬಾಲ ಬಿಚ್ಚಿದ್ರೆ ಕಟ್ ಮಾಡೋ ಎಚ್ಚರಿಕೆಯನ್ನ ರೌಡಿಗಳಿಗೆ ಪೊಲೀಸರು ಕೊಟ್ಟಿದ್ದಾರೆ. ಇನ್ನು ಪೂರ್ವ ವಿಭಾಗದ ರೌಡಿ ಶೀಟರ್ಗಳ ನಿವಾಸಗಳ ಮೇಲೂ ಪೊಲೀಸರು ರೈಡ್ ಮಾಡಿದ್ದಾರೆ. ಈ ವೇಳೆ ಕೆಲ ರೌಡಿಗಳನ್ನ ಆಸ್ಪತ್ರೆಗೆ ದಾಖಲಿಸಿ ವೈದ್ಯಕೀಯ ತಪಾಸಣೆಯನ್ನ ಪೊಲೀಸರು ನಡೆಸಿದ್ರು. ಮಾದಕ ವಸ್ತು ಸೇವಿಸಿರುವ ಕಾರಣದಿಂದಾಗಿ ಫ್ರೇಜರ್ ಟೌನ್ನ ಸಂತೋಷ್ ಆಸ್ಪತ್ರೆಯಲ್ಲಿ ವಶಕ್ಕೆ ಪಡೆದ ರೌಡಿಗಳಿಗೆ ಆರೋಗ್ಯ ತಪಾಸಣೆಯನ್ನ ನಡೆಸಿದ್ರು. ಇನ್ನು ಅರ್ಲಿ ಮಾರ್ನಿಂಗ್ ರೈಡ್ ಮಾಡ್ತಾ ಇದ್ದ ಹಾಗೆ ನಿದ್ದೆಯಲ್ಲಿ ಕೆಲ ರೌಡಿಗಳು ಪೊಲೀಸರನ್ನ ಕಂಡು ಕಕ್ಕಾಬಿಕ್ಕಿಯಾದ್ರು. ಬೆಳಬೆಳಗ್ಗೆ ದಾಳಿ ಮಾಡಿದ ಪೊಲೀಸರು ಕೇಂದ್ರ ವಿಭಾಗದಲ್ಲಿ 70ಕ್ಕೂ ಅಧಿಕ ರೌಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ರೌಡಿಗಳ ಮನೆಯನ್ನ ಚೆನ್ನಾಗಿ ಜಾಲಾಡಿದಂತ ಪೊಲೀಸರು ಹಲವು ಮಾರಕಾಸ್ತ್ರಗಳನ್ನ ಜಪ್ತಿ ಮಾಡಿದ್ದಾರೆ. ಕೆಲ ರೌಡಿಗಳು ಮನೆಯಲ್ಲಿಟ್ಟಿದ್ದಂತ ಲಾಂಗ್, ಚೂರಿ, ಚಾಕುವನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ತಮ್ಮ ಸುಪರ್ದಿಗೆ ಪಡೆದಂತ ಎಲ್ಲ ರೌಡಿ ಶೀಟರ್ಸ್ಗೆ ಮಾದಕ ವಸ್ತು ಸೇವಿಸಿರಬಹುದು ಅನ್ನೋ ಆರೋಪದಿಂದ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಉತ್ತರ ವಿಭಾಗದಲ್ಲಿ ಅತಿ ಹೆಚ್ಚು ರೌಡಿ ಶೀಟರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳಬೆಳಗ್ಗೆ ರೌಡಿಗಳ ಮನೆಗಳನ್ನ ಭೂತ ಕಣ್ಣು ಹಾಕಿ ತಪಾಸಣೆ ನಡೆಸಿದಂತ ಪೊಲೀಸರು 152 ರೌಡಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಇನ್ನು ಕುಖ್ಯಾತ ರೌಡಿಗಳಾದಂತಹ ಸೈಲೆಂಟ್ ಸುನಿಲ, ಸೈಕಲ್ ರವಿ ಮನೆಗಳಲ್ಲೂ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಇನ್ನು ಉತ್ತರ ವಿಭಾಗದಲ್ಲಿ ರೌಡಿ ಶೀಟರ್ಗಳಾದ ರಮೇಶ್ ಅಲಿಯಾಸ್ ಕುಳ್ಳಿ, ಆನಂದ, ಅರುಣ, ಶ್ರೀಕಾಂತ್ ಸೇರಿದಂತೆ ಹಲವೆಡೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಹತ್ಯೆ ಕೇಸ್ನ ಇಬ್ಬರನ್ನ ಆಗ್ನೇಯ ವಿಭಾಗದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಗುಂಟೆಪಾಳ್ಯದ ರೌಡಿ ಶೀಟರ್ ಆನಂದ್ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ತಿಲಕ್ ನಗರ ರೌಡಿ ಶೀಟರ್ ಜಫ್ರೂವನ್ನ ಸಹ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ. ಶ್ರೀರಾಂಪುರದ ಸ್ವತಂತ್ರ ಪಾಳ್ಯದಲ್ಲಿರುವಂತಹ ರೌಡಿ ಶೀಟರ್ ಶಾಸ್ತ್ರಿ ಮನೆ ಮೇಲೂ ಪೊಲೀಸರು ರೈಡ್ ಮಾಡಿದ್ರು. ಬಾಂಬ್ ನಾಗನ ಪುತ್ರ ಶಾಸ್ತ್ರಿ ಮನೆಯನ್ನ ಇಂಚಿಂಚು ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಪರಿಣಾಮ ನೆಟ್ಗಿರಲ್ಲ ಅಂತ ಪೊಲೀಸರು ವಾರ್ನಿಂಗ್ ಕೊಟ್ರು. ಕೇಂದ್ರ ಸಚಿವರನ್ನ ಯತ್ನಾಳ್ ಭೇಟಿಯಾಗಿದ್ದು ಯಾಕೆ? ರಾಜ್ಯದಲ್ಲಿ ಮತ್ತೆ ಸಂಪುಟ ವಿಸ್ತರಣೆ ಗುಸುಗುಸು ಎದ್ದಿದ್ದು ಯಾಕೆ? ಪಂಚಮಸಾಲಿ ಸಮಾಜದ ಪ್ರತ್ಯೇಕ ಒಕ್ಕೂಟ ಸ್ಥಾಪನೆ ಪಟ್ಟು ಹಿಡಿದಿರೋದು ಯಾರ್ಯಾರು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬಿಎಸ್ವೈ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ್ದು, ಸಂಪುಟ ವಿಸ್ತರಣೆ ಕುರಿತು ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ರು. ಅದರ ಬಗ್ಗೆ ಯಾವುದೇ ಚಿಂತನೆಯೂ ನಡೆದಿಲ್ಲ ಅಂತ ಸಿಎಂ ಬಿಎಸ್ವೈ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ವಿಷಯ ಚರ್ಚೆಗೆ ಬಂದ್ರೆ ತಿಳಿಸ್ತೀನಿ ಅಂತ ಬಿಎಸ್ವೈ ಹೇಳಿದ್ರು. ಕಲಬುರಗಿಯಲ್ಲಿ ನಡೆದ ಸಿಎಂ ಕಾರ್ಯಕ್ರಮದಿಂದ ಅಫ್ಜಲ್ಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಂವೈ ಪಾಟೀಲ ಹೊರ ನಡೆದಿದ್ದಾರೆ. ಗಣ್ಣಿ ತರಕಾರಿ ಮಾರುಕಟ್ಟೆ ಕಾಮಗಾರಿಗೆ ಬಿಎಸ್ವೈ ಶಿಲಾನ್ಯಾಸ ನೆರವೇರಿಸ್ತಾ ಇದ್ರು. ಆಗ ಕಾಂಗ್ರೆಸ್ ಶಾಸಕರನ್ನ ಕರೆದಿಲ್ಲ ಅಂತ ಎಂಎಲ್ಎ ಎಂವೈ ಪಾಟೀಲ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಳಿಕ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ಕಾರ್ಯಕ್ರಮದಿಂದ ತೆರಳಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಬಿಜೆಪಿಯ ಕಾರ್ಯಕ್ರಮದಂತಿದೆ ಅಂತ ಹೇಳಿ ಹೊರ ನಡೆದಿದ್ದಾರೆ. ಕೇಂದ್ರ ಸರ್ಕಾರದ ನೂತನ ಸಚಿವರನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ನೂತನ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ, ಎ ನಾರಾಯಣಸ್ವಾಮಿ ಮತ್ತು ಭಗವಂತ್ ಖೂಬಾ ಅವರನ್ನ ಭೇಟಿ ಮಾಡಿದ್ದಾರೆ. ಅಲ್ಲದೆ ಕೆಲ ವಿಷಯಗಳ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಚರ್ಚೆ ನಡೆಸಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಮೀಟ್ ಮಾಡಿದ್ದಾರೆ. ನವದೆಹಲಿಯ ನಿವಾಸದಲ್ಲಿ ಭೇಟಿಯಾಗಿ ರಾಜನಾಥ್ ಸಿಂಗ್ ಅವರ ಜನ್ಮದಿನಕ್ಕೆ ಶುಭಾಶಯ ಕೋರಿದ್ದಾರೆ. ಆದರೆ ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಶಾಸಕ ಯತ್ನಾಳ್ ಹೊರ ನಡೆದರು.
ಪಂಚಮಸಾಲಿ ಸಮಾಜದ ಪ್ರತ್ಯೇಕ ಒಕ್ಕೂಟ ಸ್ಥಾಪನೆಗೆ ಸಮಾಜದ ಕೆಲ ಮುಖಂಡರಿಂದ ಪ್ರಯತ್ನ ಮುಂದುವರೆದಿದೆ. ಪಂಚಮಸಾಲಿ ಗುರುಪೀಠಗಳನ್ನ ಒಗ್ಗೂಡಿಸಿ ಪ್ರತ್ಯೇಕ ಒಕ್ಕೂಟ ಸ್ಥಾಪನೆಗೆ ಕಸರತ್ತು ಶುರುವಾಗಿದೆ. ಅಲ್ಲದೆ ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಹೊರಗಿಟ್ಟು ಒಕ್ಕೂಟ ರಚನೆಗೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಮೀಸಲಾತಿ ಹೋರಾಟದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಂಚಮಸಾಲಿ ಪ್ರತ್ಯೇಕ ಒಕ್ಕೂಟ ರಚನೆಗೆ ಹಣಮಂತ ನಿರಾಣಿ ತೆರೆಮರೆಯ ಕಸರತ್ತನ್ನ ನಡೆಸಿದ್ದಾರೆ. ಪಂಚಮಸಾಲಿ ಸ್ವಾಮೀಜಿಗಳನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಪ್ರತ್ಯೇಕ ಒಕ್ಕೂಟ ಸ್ಥಾಪನೆ ಹಿಂದೆ 16 ರಾಜಕೀಯ ಲೆಕ್ಕಾಚಾರಗಳಿದ್ದು, ಒಂದು ವೇಳೆ ಒಕ್ಕೂಟ ಅಸ್ತಿತ್ವಕ್ಕೆ ಬಂದ್ರೆ 4-5 ಜಿಲ್ಲೆಗಳಲ್ಲಿ ಸಚಿವ ಮುರುಗೇಶ್ ನಿರಾಣಿಗೆ ಹಿಡಿತ ಸಾಧಿಸಲಿದ್ದಾರೆ. ಹೀಗಾಗಿ 4-5 ಜಿಲ್ಲೆಗಳ ಪಂಚಮಸಾಲಿ ಸ್ವಾಮೀಜಿಗಳ ವಿಶ್ವಾಸವನ್ನ ಗಳಿಸೋದಕ್ಕೆ ಸಚಿವ ನಿರಾಣಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ವಿದ್ಯಾಗಿರಿಯಲ್ಲಿ ಮನೆಯೊಂದು ಕುಸಿದು ಇಬ್ಬರೂ ಗಾಯಗೊಂಡಿದ್ದಾರೆ. ರಾತ್ರಿ ವೇಳೆ ಸತತವಾಗಿ ಸುರಿದಂತ ಮಳೆಯಿಂದಾಗಿ ಗೋಡೆ ನೆನೆದು ಕುಸಿದು ಬಿದ್ದಿದೆ. ಈ ವೇಳೆ ಮನೆಯಲ್ಲಿದ್ದಂತ ನವೀನ್ ಅನ್ನೋರಿಗೆ ಮತ್ತು ಅವರ ಮಗುವಿಗೂ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೇಲ್ಛಾವಣಿಯೂ ಕುಸಿದು ಮನೆಯಲ್ಲಿದ್ದಂತ ವಸ್ತುಗಳಿಗೂ ಹಾನಿಯಾಗಿದೆ. ಡಿಕೆ ಶಿವಕುಮಾರ್ ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಡಿಕೆಶಿಗೆ ಸಿದ್ದರಾಮಯ್ಯ ಮೇಲೆ ಸಿಟ್ಟು ತೀರಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ, ಹೀಗಾಗಿ ಸಾಮಾನ್ಯ ಕಾರ್ಯಕರ್ತನ ಮೇಲೆ ಸಿಟ್ಟು ತೀರಿಸಿಕೊಳ್ತಿದ್ದಾರೆ. ಸಾಧ್ಯವಾದರೆ ಸಿದ್ದರಾಮಯ್ಯ ಮೇಲೆ ಸಿಟ್ಟು ತೀರಿಸಿಕೊಳ್ಳಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆಶಿ ಮೊದಲೇ ಕೋತ್ವಾಲ್ ಶಿಷ್ಯ, ರೌಡಿ ಸಂಸ್ಕೃತಿಯಿಂದ ಬಂದವರು, ಎಷ್ಟು ದಿನ ಅವರು ತನ್ನ ನಿಜವಾದ ವ್ಯಕ್ತಿತ್ವವನ್ನ ಮುಚ್ಚಿಡೋದಕ್ಕೆ ಸಾಧ್ಯ ಅಂತ ರವಿಕುಮಾರ್ ಪ್ರಶ್ನಿಸಿ ಕಿಡಿಕಾರಿದ್ದಾರೆ.